ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಏನು ಕೆಲಸ ಅಂದರೆ ಹಕ್ಕಿ ಕೇರೋದು. ಅದು ಕಪ್ಪು ಹುಳ ಆಗಿತ್ತು, ಹಾಗಾಗಿ ಒಣಾಕಿದ್ದೆ. ಬಿಸಿಲೇ ಇಲ್ವಲ್ಲ, ಒಣಾಕೇನು ಪ್ರಯೋಜನ, ಅದಕ್ಕೇ ಸ್ವಲ್ಪ ಕೇರಿ ಇಡ್ತಾ ಇದ್ದೀನಿ. ಅದ್ರ ಜೊತೆ ನಮ್ಮ ಮೇಡಮ್ಮವರು ಏನೇನೋ ಕೆಲಸ ಮಾಡ್ತಾಯಿದ್ದಾರೆ. ಮಾವನೇನು ಮಾತ್ರ ಮಸ್ತಾಗಿತ್ತು, ಅವಿನಾಶ್ ಅವ್ರು ತಂದಿದ್ದು. Sunscreen Dot and Key. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮೊನ್ನೆ ತರಿಸಿದ್ದೆಲ್ಲ ಐಟಮ್ಸ್ನ ಯೂಸ್ ಮಾಡೋಣ ಅಂತ ರಿಸಲ್ಟ್ ಗೊತ್ತಾಗ್ಬೇಕಲ್ಲ, ಸೊ ಮಾಡಿ ನೋಡೋಣ ಅಲ್ವಾ. ಒಂದು ಕಾಂಪ್ಯಾಕ್ಟ್ ಸಕ್ಕಲ್ ಇಷ್ಟ ಆಯಿತು. Love it. She's like, ನನಗೆ ಆ್ಯಕ್ಚುಲಿ ಮೇಕಪ್ ಬಗ್ಗೆ 0% ನಾಲೆಡ್ಜ್ ಗೊತ್ತಿಲ್ಲ. ಆದರೆ ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ಮೇಕಪ್ನ ಮಾಡ್ಕೊಳ್ಳೋದು ಕಲ್ತಿರೋದು. 0% ನಾಲೆಡ್ಜು, ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅನ್ನೋ. ಸುಮಾರಾಗಿ ಮಾಡ್ಕೊತೀವಿ. ನನಗೆ ಬಂದಷ್ಟು ತುಟಿಗೆ ಹಾಕ್ತೀನಿ, ಕೊಡಿ ತುಟಿಗೆ. ಹೊಸ ಲಿಪ್ಸ್ಟಿಕ್ಕು ಟ್ರೈ ಮಾಡೋಣ. ಲೈಟಾಗಿದೆಯಾ ಆಲ್ ಡನ್, ಸಾಕು. ಸೊ ನಾನು ಔಟ್ಫಿಟ್ ತೋರಿಸ್ತೀನಿ. ಮೇಕಪ್ ಫಿಕ್ಸರ್ ಇದು ಯಾಕೆ ಹಚ್ಚಿದ್ದೀನಿ ಅಂದರೆ ಇಲ್ಲಿ ತುಂಬ ಶೆಕೆ ಇದೆ. ಸೊ ಹಾಗಾಗಿ ಇರಲಿ, ಇಲ್ಲಾಂದರೆ ನಾನು ಡಾರ್ಕ್ ಸರ್ಕಲ್ಸು ಏನೇನೋ ವಿಚಿತ್ರವಾಗಿ ಕಾಣ್ತೀನಿ. ಸೊ ಹಾಗಾಗಿ ಇದು ಏರ್ ಸಿರಮ್ಮು. ಇದಿಲ್ಲ ಅಂದರೆ ಹಿಂಗೆಲ್ಲೋ ಕಾಣ್ತಾ ಇರ್ತೀನಿ. ಅದಕ್ಕೆ ಹೇಟೆಸ್ಟ್ ಪಾರ್ಟ್ ಅಂದರೆ ನನ್ನ ಹೇರ್ ಸಿರಮ್ಮೆ. ನನ್ನ ಹೇರೇ ಮತ್ತು ಡಾರ್ಕ್ ಸರ್ಕಲ್ಸ್ ಇಷ್ಟನೇ ಆಗಲ್ಲ. ಇನ್ನೇನು ಮಾಡಿ, ಯಾರಿಗೂ ಇಷ್ಟ ಆಗಲ್ಲ ಆ ಥರ ಇದ್ದರೆ. ವಿಧಿ ಇಲ್ಲ. ಸೊ ಈಗ ಎಷ್ಟನ್ನು ಹಾಕ್ಕೊಂಡೆ, ಯಾಕೆಂದರೆ ಕೂಲಿನೂ ಆಗಿಲ್ಲ. ಲಾಸ್ಟ್ ಬಟ್ ದ ಲೀಸ್ಟ್ ಇದನ್ನು ಹಿಂಗೆ ಓಪನ್ ಮಾಡಿ ಹಾಕೊಳ್ಳೋದು. ಆ್ಯಂಡ್ ನನ್ನ ಮಗಳಿಗೆ ಇವಾಗ ರೆಡಿ ಮಾಡಬೇಕು. ಬನ್ನಿ ಮಾಡೋಣ. ನನ್ನ ಮಗಳ ಔಟ್ಫಿಟ್ ಹೇಗಿದೆ? ಟಿ ಶರ್ಟ್, ಪ್ಯಾಂಪರ್ಸ್. ಈಗ ಅವಳ ಅವತಾರ. ಚಿನ್ನ ಆ ಕಡೆ ತಿರ್ಗೋಗ್ನೆ, ಹಾಯ್ ಮಾಡು. ಹಿಂಗಿದೆ ಅವತಾರ. ಚಿನ್ನ ರೆಡಿ ಆಗೋಣ, ರೆಡಿ ಆಗೋಣ. ಬಾಡಿ ಲೋಷನ್, ಚಿನ್ನ ನೆಂಚಿ ಮಾಡು ಮಗ್ನೆ. ಇದು ನಿಂಗೆ ಆಡಿದ್ರೆ ನಾನು GM ಕರ್ಕೊಂಡೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತೀನಿ. GM ಕರ್ಕೊಂಡೋಗಲ್ಲ.
ಇಲ್ಲೇ ಬಿಟ್ಟು ಹೋಗ್ತೀನಿ. ಹಾಗೇನು ಮಾಡ್ತೀಯಾ? ಹಾಗೇನು ಮಾಡ್ತೀಯಾ? ಚಿನ್ನು ಹೋಗೋಣ. ಪ್ಯಾಂಪಸ್ ಪ್ಯಾಂಪಸ್. ತಡಿಯಪ್ಪ ಇಲ್ಲಿ. Wow, you're looking so beautiful. ಇದು ನನ್ನ ಔಟ್ಫಿಟ್. ಮಳೆ ಬರ್ತಾ ಇರೋದಕ್ಕೂ ಬಿಸಿಲಿಲ್ಲದೆ ಇರೋದಕ್ಕೂ ಮನೆ ಎಲ್ಲ ಕಿಟಕಿಗಳಿಗೂ ಬಟ್ಟೆ ಹಾಕಿದ್ದೀನಿ. ಪಾಪು ಚಡ್ಡಿಗಳೆಲ್ಲ ಒಣಾಕಿದ್ದೀನಿ. ಅದನ್ನ ಇಗ್ನೋರ್ ಮಾಡಿ ದಯವಿಟ್ಟು. ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾವು ಹೋಗಿದ್ದು ಯಾವ ದೇವಸ್ಥಾನ ಅಂದರೆ ಪೊಡಲಿ ಬೈಲ್ ಶ್ರೀ ಕಲ್ಲಟ್ಟಿ ದೇವಸ್ಥಾನ. ಅಲ್ಲಿ ಹರಕೆ ಮಾಡಿ ಅಲ್ಲಿ ಕೋಳಿ ಒಪ್ಪಿಸಿ ಅಡುಗೆ ಮಾಡಿ ಅವರೇ ಕೊಡ್ತಾರೆ. ಸೊ ತೊಗೊಂಡು ಬಂದ್ವಿ. ಎಷ್ಟು ರಶ್ ಅಂದರೆ ಕ್ಯೂ ಸಖತ್ತಿತ್ತು. ಕ್ಯೂ ಮಾತ್ರ ಇವಳನ್ನಂತೂ ಹಿಡಿಯೋಕ್ಕಾಗಲೇ ಇಲ್ಲ. ಕ್ಯೂ ಅಲ್ಲಿ ಸಖತ್ತು ಕಾಟ ಕೊಟ್ಲು. ನಮಗೆ ಹೆವಿ ಕಾಟ ಕೊಟ್ಲು. ಅಳ್ತಿದ್ಲು. ಅವಳು ಪಾಪ ಅವಳಿಗೆ ನಿದ್ದೆ ಬಂದಿತ್ತೇನೋ. ತುಂಬ ಸೆಕೆ ಇತ್ತು, ಹಾಗಾಗಿ ಸಖತ್ತತ್ಲು. ಬೇಗನೂ ದರ್ಶನ ಆಗಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ವಿ. ಫೈನಲಿ ದರ್ಶನ ಎಲ್ಲ ಮುಗೀತು. ಮನೆ ಕಡೆ ಹೊರಟ್ವಿ. ಹೆಂಗೆ ಬಿಸಿ ಇದೆ ಅಂದರೆ ಬಾಬು ಇನ್ನು ಇದು ಪ್ರಸಾದ ಮನೆಗೆ ತೊಗೊಂಡು ಬಂದಿದ್ವಿ. ಒಂದು ಅರ್ಕೆ ಇತ್ತು. ಸೊ ಹಾಗಾಗಿ ಇದನ್ನು ಮನೆಗೆ ತಂದು ಸಕ್ಕತ್ತಾಗಿತ್ತು ಪ್ರಸಾದ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು.